ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಇದರಲ್ಲಿ ಇದು ಮತ್ತೆ 9ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ ಇದೆ. ಇಲ್ಲಿ ಒಂದು ರೀತಿ ಭಗವಂತನಿಂದ ವಿಭೂತಿ ಅಂತೂ ಹೇಳ್ಬೋದು. ಮತ್ತೆ ಭಗವಂತನೇ ಎಲ್ಲದಕ್ಕೂ ಆಶ್ರಯ ಅನ್ನೋದು ಕೂಡ ಅವನು ಸ್ಥಾಪನೆ ಮಾಡಬೇಕಾಗಿತ್ತು. ಈಗ ನಾವು ಮೊನ್ನೆ ಚರ್ಚೆ ಮಾಡಿದಂಗ ನಾವು ಆಶ್ರಯವನ್ನ ಈ ಜಗತ್ತೊಳಗ ನಾನಾ ಪ್ರಕಾರ ವಸ್ತು ಮೇಲೆ ಇಟ್ಕೊಂಡಿರುವಾಗ ನಮ್ಮ ಶ್ರದ್ಧೆ ಅಧೂರ ಆಗುತ್ತೆ. ಒಂದು ವಿಚಾರ ನಮ್ಮ ಗುರುಗಳು ಹೇಳ್ತಾ ಇದ್ರು, ಮೊನ್ನೆನೂ ಕೂಡ ಅದನ್ನ ಹೇಳಿದೀವಿ. ನಮ್ಮ ಆಶ್ರಯ, ನಮ್ಮ ವಿಚಾರಗಳು ಹೇಗಿದೆ ಅಂದ್ರೆ, ನಮಗೆ ಭಕ್ತಿಯನ್ನ ಮಾಡಲಿಕ್ಕೆ ಪರಿಪೂರ್ಣವಾಗಿ ಭಗವಂತನನ್ನ ಶರಣ ತಗೋಬೇಕನ್ನೋದು ನಮಗ ಆಗ್ತಾ ಇಲ್ಲ. ಅದು ಭಗವದ್ಗೀತೆಯಲ್ಲಿ ಬೇಡುವಂಥದ್ದು. ಅಂತಿಮವಾಗಿ ದೇವರಿಗೆ ಯಾವ ರೀತಿ ನಾವು ಸಮರ್ಪಿಸಬಹುದು ನಮ್ಮನ್ನದೇ ಪ್ರಶ್ನೆ. ಅದು ಯಾವುದೋ ಒಂದು ವಿಚಾರಕ್ಕೆ ನಾವು ಶರಣಾಗಬೇಕಾಗತ್ತೆ. ಅದನ್ನೇ ನಮ್ಮ ಜೀವನ ಪೂರ್ತಿ ನಾವು ಅಳವಡಿಸ್ಬೇಕು. ಈಗ ಸತ್ಯಕ್ಕೆ ನಾನು ಶರಣನಾಗಿ ಇದ್ದೀನಿ, ದೈವ ಚಿಂತನೆಗೆ ಶರಣನಾಗಿ ಇದ್ದೀನಿ, ಧರ್ಮಕ್ಕಾಗಿ ಶರಣನಾಗಿ ಇದ್ದೀನಿ. ಅಂದ್ರೆ ಎಲ್ಲಾ ಒಂದು ಶರಣ ಅನ್ನೋದು ಯಾವುದೋ ಒಂದಕ್ಕೆ ನಾ ಶರಣ ಆಗಬೇಕಾಗಿದೆ. ಆ ವಿಚಾರ ಎದಕ್ಕೆ ನಾನು ಪರಿಪೂರ್ಣವಾಗಿ ಕೊಡ್ಬೋದು ಅನ್ನೋ ವಿಚಾರ. ಅಂದ್ರೆ ಭಕ್ತಿ ಒಳಗ ಇಲ್ಲಿ 9ನೇ ಅಧ್ಯಾಯದಲ್ಲಿ ಭಕ್ತಿಯಿಂದ ಪರಾಕಾಷ್ಠದಕ್ಕೆ ಬರಬೇಕಾದ್ರೆ ಈ ಶರಣ ಬಹಳ ಅವಶ್ಯಕತೆ ಇದೆ. ಒಬ್ಬ ಭಿಕ್ಷುಕ ಗುಡಿಯಿನ ಹೊರಗೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನಂತ. ಯಾರು ಭಿಕ್ಷೆ ಕೊಡ್ಲಿಲ್ಲ. ಬಹಳಷ್ಟು ಜನರು ಬಂದರು ಹೋದರು. ಅವನಿಗೆ ಬಹಳ ಹಸುವಾಗಿತ್ತು. ಆ ಗುಡಿದಲ್ಲಿ ದೊಡ್ಡ ದೊಡ್ಡ ಕಂಬಗಳಿರ್ತಾ ಇತ್ತು. ತಂಪಿನ ಕಾಲ, ಕಲ್ಲು ತಂಪು ಹೀರ್ಕೊಂಡಿತ್ತು. ಇವನಿಗೆ ಹಸುವಾಗುವಂತ ಹೊಟ್ಟೆ ಒಳಗೆ ಉರಿತಾ ಇದೆ. ಈ ಉರಿಯನ್ನ ಕಡಿಮೆ ಮಾಡಲಿಕ್ಕಾಗಿ ಅವನು ಕಂಬವನ್ನ ತೆಗ್ಯಾಡಿಕೊಂಡು ನಿಂತಿದ್ದ. ಭಿಕ್ಷೆ ಬೇಡುವುದನ್ನ ಬಿಡ್ಲಿಲ್ಲ. ಕಂಬವನ್ನ ತಂಪದಲ್ಲಿಂದ ಹೊಟ್ಟೆ ತುಂಬುದಿಲ್ಲ. ಆ ಉರಿ ಯಾರ ಕಡಿಮೆ ಆಗ್ಲಿ ಅನ್ನೋ ವಿಚಾರದಲ್ಲಿ ಅವನು ಏನ್ ಮಾಡಿದ್ದ, ಕಂಬವನ್ನ ಆಶ್ರಯವನ್ನ ತಗೊಂಡು ತೆಗ್ಗಾಡ್ಕೊಂಡು ಹಿಂಗ ನಿಂತಿದ್ದ. ಕೈಯನ್ನ ಮುಂದೆ ಹಾಕೊಂಡು ಭಿಕ್ಷಾಂ ದೇಹಿ ಅಂತ ನಿಂತಿದ್ದ. ಅವನಿಗೂ ಭಿಕ್ಷೆಯನ್ನೇ ಬೇಡ್ತಾ ಇದ್ದ. ಅವನಿಗೆ ಬೇಕಾಗಿರೋದು ಭಿಕ್ಷೆ. ಕಂಬವನ್ನ ಆಶ್ರಯವನ್ನ ತಗೊಂಡ್ರೆ ಅವನಿಗೆ ಅನಿಸ್ತಾ ಇತ್ತು, ನನ್ನ ಹೊಟ್ಟೆ ಒಂದು ಸ್ವಲ್ಪ ಅಗರ ಆಗುತ್ತೆ ಅಂತ ಏನೋ ಒಂದು ಲೆಕ್ಕ ಮಾಡಿಕೊಂಡಿದ್ದ. ಹೊಟ್ಟೆ ತುಂಬುತ್ತಾ? ತುಂಬಲ್ಲ. ಆಗ ಆಕಸ್ಮಿಕ ಒಬ್ಬ ಭಿಕ್ಷುಕನ ಪರಿಸ್ಥಿತಿಯನ್ನು ನೋಡಿ ಭಿಕ್ಷೆಯನ್ನು ನೀಡಿದ್ದ. ಅಲ್ಲಿರುವಂತ ಅಂಗಡಿ ಒಳಗ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಚುರುಮುರಿ ಅಂಗಡಿಗಳು ಮತ್ತೆ ಕುಂಕುಮದು ಬಳೆ ಅವ ಇವ ಎಲ್ಲ ಇಟ್ಟಿರ್ತಾರೆ, ಪೇಡ ಇಂಥದ್ದೆಲ್ಲ ಇಟ್ಟಿರ್ತಾರೆ. ಅವನು ಒಂದು ವೇಳೆ ಒಂದು ಸ್ವಲ್ಪ ಹಣಕ್ಕಾಗಿ ಒಂದು ಚುರುಮುರಿಯನ್ನು ತಂದು ಅವನ ಕೈದಲ್ಲಿ ಹಾಕಿದ್ದ. ಹೌದಲ್ಲ? ಅವನು ಹಾಕಿರೋನು ಈಗ ಅವನಿಗೆ ಹೊಟ್ಟೆ ತುಂಬುವುದೇ ಬೇಕಾಗಿದೆ. ಬಟ್ ಅವನು ಮಗ್ನನಾಗಿ ಈ ಕಂಬಕ್ಕನ್ನೇ ಹಿಡ್ಕೊಂಡು ನಿಂತವನು ಹೊಟ್ಟೆಯನ್ನು ತಂಪು ಮಾಡ್ಲಿಕ್ಕೊಳ್ಳಕ್ಕಾಗಿ ಅದನ್ನೇ ಹಿಡ್ಕೊಂಡು ನಿಂತಿದ್ದಾನೆ. ಈ ಕಂಬವನ್ನ ಬಿಡಬೇಕಾದ್ರೆ ಕೈದಲ್ಲಿ ಇರುವಂತದ್ದು ಏನಾಗುತ್ತೆ, ಇದು ಚುರುಮುರಿ ಬೀಳುತ್ತೆ, ಹೊಟ್ಟೆ ಮತ್ತೆ ತುಂಬೋದಿಲ್ಲ. ಹೌದಲ್ವಾ?
ಹೊಟ್ಟೆ ತುಂಬಬೇಕಾದ್ರೆ ಅವನು ಇಲ್ಲಿ ಬಂದು ಭಿಕ್ಷೆ ಬಿಡಬೇಕಾಗಿತ್ತು. ಕಂಬವನ್ನು ಬಿಡಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಹೊಟ್ಟೆಯನ್ನ ಕಂಬಕ್ಕೆ ಹಚ್ಕೊಂಡು ಕೂತಿದ್ದಾನೆ, ನಿಂತಿದ್ದಾನೆ. ಚಲೋ ಅನಿಸ್ತಾ ಇದೆ, ಸ್ವಲ್ಪ ಉರಿ ಕಡಿಮೆ ಆಗಿದೆ, ಹೊಟ್ಟೆದಾಗ ಉರಿ ಕಡಿಮೆ ಆಗಿದೆ, ಕರೆ ಹೊಟ್ಟೆ ತುಂಬಲಿಲ್ಲ. ಹಾಕಿರುವ ಭಿಕ್ಷೆಯನ್ನು ತಗೊಳಕ್ಕೂ ಬಿಡಕ್ಕೂ ಮನಸ್ಸಿಲ್ಲ. ಏನಾದ್ರು ಲಾಭ ಆಗುತ್ತೆ? ಆಗಲ್ಲ. ಅದಕ್ಕಾಗಿ ನಾವು ಕೂಡ ಹೇಗಿದ್ದೀವಿ ಅಂದ್ರೆ, ಈ ಉರಿ, ಸಂಸಾರ ಉರಿ ಏನಿದೆಯಲ್ಲ, ದಹ 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 ಆಗ್ತಾ ಇದೆ. ಜನ್ಮ ಮೃತ್ಯು ಜರ ರೋಗಗಳು ವ್ಯಾಧಿಗಳು ಕಷ್ಟಗಳು ತೀರ್ತಾ ಇಲ್ಲ. ಅದನ್ನ ಚೂರು ಆರಾಮ್ ಮಾಡ್ಲಿಕ್ಕೆ ಯಾವುದಕ್ಕೋ ಆಶ್ರಯ ತಗೊಳ್ತಾ ಇದೀವಿ. ಬಟ್ ಅದು ಉರಿ ಏನ್ ಆಗ್ತಾ ಇದೆ, ಒಂದು ಸ್ವಲ್ಪ ಕಡಿಮೆ ಆದ್ರೇನು ಸಹ ಹೊಟ್ಟೆ ತುಂಬ್ತಾ ಇಲ್ಲ. ಹೊಟ್ಟೆ ತುಂಬ್ತಾ ಇಲ್ಲ. ಅರ್ಥ ಆಯ್ತು? ಪ್ರಭುಪಾದರು ಈ ಕಥೆಯನ್ನು ಹೇಳ್ತಾ ಇದ್ರು. ಸಂಸಾರದಲ್ಲಿ ಪ್ರತಿ ಒಬ್ಬರು ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ತಾತ್ಕಾಲಿಕವಾಗಿ ಪರಿಹಾರ ಮಾಡ್ಲಿಕ್ಕಾಗಿ ನಾವು ಬಹಳ ಶ್ರಮವನ್ನ ಹಾಕ್ತಾ ಇದ್ದೀವಿ. ಶಾಶ್ವತವಾಗಿ ಒಂದು ಪರಿಹಾರ ಕೊಡ್ತೀವಿ ಅಂದ್ರೆ ನಾವು ಕಂಬವನ್ನು ಬಿಡಕ್ಕೆ ನಮಗ್ ಮನಸ್ಸಿಲ್ಲ. ಹೌದಲ್ವಾ? ಕಂಬವನ್ನ ಬಿಡುವುದೇ ಪರಿಹಾರ. ಇಲ್ಲಿಕಾರ ಹೊಟ್ಟೆ ಎಂದೂ ತುಂಬುವುದಿಲ್ಲ. ಉರಿ ಸಾಧ್ಯ ಇದೆ ಕಡಿಮೆ ಆಗ್ಲಿಕ್ಕೆ, ಒಂದು ಸ್ವಲ್ಪ ಆರಾಮ್ ಅನಿಸತ್ತೆ. ಕಂಬ ತಂಪೈತಿ, ತೆಗ್ಗಾಡ್ಕೊಂಡ್ರೆ ಏನಾಗತ್ತೆ, ಹೊಟ್ಟೆ ಸ್ವಲ್ಪ ಅಗರ ಆಗತ್ತೆ, ಕರೆ ಇಲ್ಲ ಅಂತ ಹೇಳಲಿಲ್ಲ. ಹೊಟ್ಟೆ ತುಂಬುವುದಿಲ್ಲ ಅಲ್ಲ. ಅದಕ್ಕೆ ದೇವರನ್ನವನು ಈ ಜಗತ್ತೊಳಗ ಭಕ್ತಿಯನ್ನ ಮಾಡಲಿದೆ ಸರ್ವೋಪಾರಿ ಪರಿಹಾರ ಅಂತ ಹೇಳಿದ್ರೇನು, ನಮಗೆ ಕಂಬವನ್ನ, ನಮ್ಮ ಆಸಕ್ತಿಯನ್ನ, ನಮ್ಮ ನೂರಾರು ಆಶ್ರಯವನ್ನ ಬಿಡಕ್ಕ ನಮಗಾಗ್ತಾ ಇಲ್ಲ. ಭಗವದ್ಗೀತೆಯಲ್ಲಿ ಪಾಪ ಅವನೆಲ್ಲ ನೂರಾರು ಶ್ಲೋಕಗಳನ್ನು ಹೇಳಿದಾನೆ ಕೃಷ್ಣ. ಕರ್ಮವನ್ನ ಹೀಗೆ ಮಾಡು, ಆಗ ಮಾಡು, ಇದನ್ನೇ ಮಾಡು, ಅದನ್ನ ಬಿಡು, ಇದನ್ನ ತಿನ್ನು, ಅದನ್ನ ಮಾಡು, ಏನ ಕರ್ಮ ಸ್ವಭಾವ ಅನುಗುಣವಾಗಿ ಇರು, ಭಕ್ತಿಯಲ್ಲಿ ಮಾಡು, ಸಮರ್ಪಿತವಾಗಿ ಮಾಡು, ಹಂಗ ಮಾಡು, ಹಿಂಗ ಮಾಡು. ಪ್ರಕೃತಿಯನ್ನು ನಿಯಮಗಳು ಹೀಗಿದೆ, ಆಗಿದೆ, ಬ್ರಹ್ಮಾಂಡದ ವಿವರಣೆಗಳು ಎಲ್ಲ ಕೊಡ್ತಾ ಇದ್ದಾನೆ, ಸಹಿ ಕರೆ ಇದೆ. ಬಟ್ ನಮಗೆ ಇಷ್ಟೆಲ್ಲ ವಿವರಣೆಗಳು ತಗೊಂಡ್ರೆ ನಾವು ಕಂಬವನ್ನು ಬಿಡಕ್ಕೆ ನಮಗ್ ಆಗ್ತಾ ಇಲ್ಲ. ನಮಗ್ ಇನ್ನೂ ಅದು ಉರಿ, ಈ ಕಂಬನೇ ಆಸೆ. ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಚುರುಮುರಿನ ಹಂಗೆ ತಿಂದ್ರೆ ಇದು ಉರಿ ಕಡಿಮೆ ಆಗುತ್ತನೋ ನಾವು ಒಪ್ಕೊಳ್ತಾ ಇಲ್ಲ. ನಾವು ಕೇಳ್ತೇವೆ, ಚುರುಮುರಿ ತಿಂದ್ರೆ ಹೊಟ್ಟೆ ಉರಿ ಕಡಿಮೆ ಆಗ್ತದ, ಹೊಟ್ಟೆ ತುಂಬಿಕೊಂಡ್ರೆ, ಅರೆ ಕಂಬವನ್ನು ಹಿಡ್ಕೊಂಡ್ರೆ ಉರಿ ಕಡಿಮೆ ಆಗ್ತದ? ಬಿಟ್ಟು ಅದನ್ನ ತಗೋಬೇಕಲ್ಲ. ಹಿಂಗ ನಮ್ಮ ಗುರುಗಳು ಹೇಳಿದ್ರು, ಈ ಜಗತ್ತೊಳಗೆ ನಮಗೆ ವಿಶ್ವಾಸ ನಾವು ಎಷ್ಟು ಜನ್ಮ ಜನ್ಮಾಂತರ ಪ್ರಯತ್ನದಿಂದ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ದೇವರು ಸ್ವತಃ ಬಂದು ನಿಂತು ನಿಮ್ಮ ಎಲ್ಲಾ ಕಷ್ಟಗಳನ್ನು ಇವತ್ತೊಂದು ತೀರಿಸ್ತೀನಿ ಅಂದ್ರೇನು ನೀವು ಬಿಡಲ್ಲ, ಅದನ್ನ ಒಪ್ಕೊಳ್ಳಲ್ಲ. ಶ್ರದ್ಧೆ ಅನ್ನೋದು ಬಹಳ ಕಷ್ಟ. ಸಂಶಯ ಬಂದ್ಬಿಡೋದು. ಅವ್ನು ಹೋದಂತ ಬಂದು ಹೇಳಿ ಹೋದ, ನಾಳೆ ಏನಾರ ಆಗೋದ ಮೇಲೆ ಮತ್ತೆ ಅವನೇ ಮಾಡ್ತಾನ, ಅವನೇ ಕೊಡ್ತಾನ. ಈ ನಾಳೆ ಏನ್ ಮಾಡೋದಪ್ಪ, ಇವತ್ತಂತ ಹೇಳಿ ಹೋದ್ರು ಕರೆ, ದೇವ್ರು ಬಂದು ಹೇಳಿದ ಕರೆ. ಈಗ ನಾಳೆ ಆಗ್ತತನ ಏನಾರ ಉದ್ಯೋಗ, ಹೇಳಿದ್ರು ಸತ್ಯ ಇರ್ತದೋ ಸುಳ್ಳು ಇರ್ತದೋ ಬಂದೇ ಬಿಡ್ತದೆ. ನಾವು ದೇವರನ್ನು ಸಂಶಯ ಮಾಡುವುದು ಬಿಡುವುದಿಲ್ಲ. ಯಾಕಂದ್ರೆ ಸಂಶಯ ಮಾಡುವುದೇ ನಮ್ದು ಜೀವನದ ಗುರಿಯಾಗಿ ಇಟ್ಕೊಂಡ್ಬಿಟ್ಟು. ಹಂಗಾಗಿ ಇಲ್ಲಿ ಕೃಷ್ಣ ಹೇಳ್ತಾನೆ, ಗತಿರ್ ಭರ್ತಾ ಪ್ರಭು ಸಾಕ್ಷಿ. ಗತಿ ಅಂದ್ರೆ ನಾನೇ ಗತಿ. ಈ ಜಗತ್ತೊಳಗ ವಾಸ್ತವ ಗತಿ ಏನಾರ ನೀವು ಹುಡುಕಕ್ ಹೋದ್ರೆ ಅದು ನನ್ನನ್ನ ಬಿಟ್ಟು ಬೇರೆ ಇಲ್ಲ. ಗತಿ ಭರ್ತ್ರ ಅಂದ್ರೆ ನನ್ನನ್ನ ಸಮಾಳಿಸುವನು, ಸಮಾಳಿಸ್ತಾ ಹೋಗ್ಬೇಕಲ್ಲ. ಜೀವನವನ್ನ ಸಮಾಳಿಸುವನು ಅವನೇ. ಗತಿಯಂತೂ ಅವನೇ, ಅಂತಿಮ ಗತಿಯಂತೂ ಅವನೇ. ಆಗ ಸಮಾಳಿಸೋನು ಯಾರು? ಅದಕ್ಕಾಗಿ ನಾನು ಇದೆಲ್ಲ ಆಶ್ರಯ ತಗೊಳ್ತೀನಿ ಅಂತ ನೀವು ಹೇಳಿದ್ರೆ, ಅವನು ಹೇಳ್ತಾನೆ ಅದೂ ನಾನೇ.
ಅಂದ್ರೆ ನೀನು ಮುಕ್ತಿ ಪಡಬಹುದು, ಈಗ ಬಿಡುವಂತ ಪ್ರಾಣ ನಾನೇ, ನೀ ತಿನ್ನುವಂತ ಆಹಾರ ನಾನೇ, ನೀ ಹಾಕೊಂಡಿರೋ ವಸ್ತ್ರ ನಾನೇ, ನೀ ಕಟ್ಟಿರೋ ಮನೇನೂ ನಾನೇ, ನಿನ್ನ ಶರೀರದೊಳಗೆ ಇರುವಂತ ಎಲ್ಲಾ ಅಂಗಗಳು ಸೇರಿ ಇದ್ರೆ ಅದು ನನ್ನ ಶಕ್ತಿಯಿಂದ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿಕಾರ ಆತ್ಮ ಸಮಯ ಬಂತು, ಕಾಲ ಮೀರಿತ್ತು, ಶರೀರ ಬಿಟ್ಟು ಹೋದ್ಕೊಳ್ಳ ಮರು ದಿವಸ ಈ ಆತ್ಮಕ್ಕೆ ಶರೀರಕ್ಕೆ ಕಿಮ್ಮತ್ತಿಲ್ಲ. ಹೌದಲ್ವಾ? ಈ ಶರೀರಕ್ಕೆ ಯಾರು ಕಿಮ್ಮತ್ ಕೊಡ್ತಾರೆ? ಹೆಂಡತಿ ಬಹಳ ಪ್ರೀತಿಯಿಂದ ಇದ್ದವಳು, ಅವಳೇ ಹೇಳ್ತಾಳೆ ತಗೊಂಡು ಹೋಗಿ ಬೆಂಕಿ ಹಚ್ಚಂತಾಳೆ. ಹೋಗ್ಲಿ, ಇಲ್ಲಿಕಾರ ಇನ್ನೊಂದು ದಿವಸ ಇದ್ರೆ ಇದು ಕೊಳತು ಹೋಗುತ್ತೆ, ಇದೆ ಇಟ್ಕೊಳ್ಳಕ್ ಆಗಲ್ಲ, ಇದನ್ನೇ ಇಟ್ಕೊಳ್ಳಕ್ ಆಗಲ್ಲ. ಈ ಶರೀರ ಯಾವುದು ರೋಮಾಂಚಕವಾಗಿ ಇಷ್ಟು ವರ್ಷಗಳಾಗಿ ನನಗೆ ಬಹಳ ಪ್ರೇಮೆಯಿಂದ, ಬಹಳ ಸಂಬಂಧದಿಂದ, ಬಹಳ ಸುಖದಿಂದ ಇತ್ತು, ಆ ಕ್ಷಣ ಪ್ರಾಣ ಬಿಟ್ಟು ಹೋದಂತರ ಜೀವ ಈ ಶರೀರಕ್ಕೆ ಏನು ಬೆಲೆ ಇಲ್ಲದ ಆಗುತ್ತೆ ಈ ಜಗತ್ತು. ಅದಕ್ಕೆ ಎಷ್ಟಾರೆ ಇದಕ್ಕೆ ನಾನು ಬೆಲೆ ಕೊಡ್ಲಿ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದ್ರ ಮೇಲೆ ಎಷ್ಟಾರೆ ನಿನ್ನ ಅಭಿಮಾನ, ಅದನ್ನೂ ಗತಿ ನಾನೇ, ಅದು ಕೂಡಿ ಇರಬೇಕಾಗಿರೋ ಗತಿನೂ ನಾನೇ, ಅದಿಂದ ಆಶ್ರಯನೂ ನಾನೇ. ಗತಿ ಭ್ರಾತ ಪ್ರಭು, ಅದಕ್ಕೆ ಪ್ರಭುವು ನಾನೇ. ಈ ಎಲ್ಲ ಮಾಡುವಂತ ಪ್ರತಿ ಒಂದು ಕ್ರಿಯೆಗೂ ಸಾಕ್ಷಿ ಅದೂ ನಾನೇ. ಸಾಕ್ಷಿಭೂತವಾಗಿ ದೇವರು ನಿಂತಿದ್ದಾನೆ. ಸೂರ್ಯನಾಗಿ, ಚಂದ್ರನಾಗಿ, ನಕ್ಷತ್ರವಾಗಿ, ಗಾಳಿಯಾಗಿ, ಅಗ್ನಿಯಾಗಿ, ಗಿಡ ಮರಗಳಾಗಿ, ಪ್ರತಿ ಒಂದು ದೇವತೆಯಾಗಿ ವಿಸ್ತರಣೆ ಮಾಡಿಕೊಂಡು ಸಾಕ್ಷಿಯಾಗಿ ದೇವರು ನಿಂತಿದ್ದಾನೆ. ಗತಿ ಸಮಾಳಿಸೋನು ಬರ್ತಾ ಪ್ರಭು, ಎಲ್ಲರಿಗೂ ಪ್ರಭುವಾಗಿ ಸಾಕ್ಷಿಯಾಗಿ ನಿಂತಿರುವನು. ಶರಣಂ ಸುಹೃತ್, ಶರಣಂ ಅಂದ್ರೆ ಅವನೇ ಎಲ್ಲಾ ಮಿತ್ರರುಗಳು ಮಿತ್ರನಾಗಿಯೂ ನಿಂತಿದ್ದಾನೆ. ಎಲ್ಲ ನೋಡ್ತಾ ಇದ್ದಾನೆ, ಪರಿವರ್ತನೆಯೂ ನೋಡ್ತಾ ಇದ್ದಾನೆ. ಹೋದ ಜನ್ಮದಲ್ಲಿ ನೀ ಏನಾಗಿದ್ದಿ, ಈ ಜನ್ಮದಲ್ಲಿ ಏನಾಗಿದ್ದಿ, ಮುಂದಿನ ಜನ್ಮದಲ್ಲಿ ಏನಾಗಿ ಹೋಗ್ತಾ ಇದ್ದಿ, ಎಲ್ಲನೂ ಕೂಡ ನಾನು ನೋಡ್ತಾ ಇದ್ದೀನಿ. ಒಂದು ಗುರುಗಳು ಒಂದು ಶಿಷ್ಯನನ್ನ ಪರಿವರ್ತನೆಯನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗೆ ಇದ್ದ ಬಾಲಕ, ಹಿಂಗೆ ಆಗಿದ್ದಾನೆ, ನಿನ್ನೆ ಹಿಂಗೆ ಇದ್ದ, ಮೊನ್ನೆ ಹಿಂಗಿದ್ದ, ಆಗ ಹಿಂಗಿದ್ದ, ನೋಡ್ತಾ ಇದ್ದಾನೆ ಪರಿವರ್ತನೆಯನ್ನ. ಶಿಷ್ಯನಿಗೂ ಗೊತ್ತಿಲ್ಲ ಪರಿವರ್ತನೆ ಹೇಗಾಗಿದೆ ಅಂತ, ನೋಡುವನಿಗಷ್ಟೇ ಅದು ಗೊತ್ತು. ಕರವಾಗಿತ್ತು, ಆಕಳಾಗಿತ್ತು, ಹಿಂಡಕತ್ತೆ, ಅದನ್ನ ಕರ ಆಗಿ, ಆಕಳಿಗೆ ಹೇಗೆ ಗೊತ್ತು? ಪಾಲಿಸವನಿಗೆ ಗೊತ್ತು. ಅದನ್ನು ನೋಡ್ತಾ ಇದ್ದಾನೆ. ಇದು ಕರವಾಗಿತ್ತು, ಇದು ಸಣ್ಣ ಮಣಕಾಗಿ, ದೊಡ್ಡದಾಗಿತ್ತು, ಆಕಳಾಗಿತ್ತು, ನೋಡ್ತಾ ಇದ್ದಾನೆ. ಸತ್ತಂತರ ಅದು ಎಲ್ಲ ಹೋಯ್ತು. ಅದು ಪೂರ್ತಿ ಜೀವನವನ್ನ ಪಾಲಕ ನೋಡಿದ್ದ. ಹೌದಲ್ವಾ? ಹಂಗೆ ದೇವರು ಮಾತ್ರ ಈ ಜನ್ಮ ಇಲ್ಲ, ಜನ್ಮ ಜನ್ಮಾಂತರನೂ ನೋಡ್ತಾ ಇದ್ದಾನೆ. ಅವನ್ ಮುಂದೆ ನೀ ಬಂದ್ರೆ ನಿನ್ ಚಿತ್ರ ಎಲ್ಲ ತೆಗೆದು ಬಿಡ್ತಾನೆ. ಸರ 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 ಸರ, ಹಿಂದೆ ಏನು ಮುಂದೆ ಏನು ಎಲ್ಲ ಗೊತ್ತಾಗ್ಬಿಡ್ತದೆ. ಗತಿ ಭ್ರಾತ್ರ ಪ್ರಭು ಸಾಕ್ಷಿ ಸುಹೃತ್. ಶರಣಂ ಸುಹೃತ್, ಅವನೇ ಬಹಳ ಮಿತ್ರನಂತ. ಪ್ರಭವ ಪ್ರಳಯ ಸ್ಥಾನಂ, ಪ್ರಭವ ಅಂದ್ರೆ ಸೃಷ್ಟಿಕರ್ತಾನು, ಅದನ್ನ ಪ್ರಳಯ ಅದನ್ನು ಮುಗಿಸುವನು. ಸ್ಥಾನಂ ಅದನ್ನ ಆಧಾರವಾಗಿ, ನಿಧಾನಂ ಅದನ್ನ ಆಶ್ರಯವಾಗಿ ಇರುವನು. ನಿಧಾನವನೂ ನಾನೇ, ನಿಧಾನಂ ಬೀಜಮವ್ಯಯಂ. ಅವನೇ ನಾವೆಲ್ಲರೂ ಈ ಜಗತ್ ಪ್ರಳಯ ಆಗಿ ಮುಗಿದಂತರ ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ಈ ಒಂದು ಬ್ರಹ್ಮಾಂಡದೊಳಗೆ ಇರುವಂತ ಒಂದು ಸಾಗರವಾಗಿ ಅವನು ಆ ನೀರೊಳಗೆ ತೇಲ್ತಾ ಇರುವಾಗ ಆ ಜೀವಿ ಎಲ್ಲನೂ ಕೂಡ ಅವನೊಳಗೆ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಪ್ರಳಯ ಕಾಲದಲ್ಲಿಂದ ಬದಲಿಯಾಗಿ ಮತ್ತೆ ಪ್ರಭವ ಕಾಲ, ಹುಟ್ಟುವಂತ ಕಾಲ ಬರುವಾಗ ಮತ್ತೊಮ್ಮೆ ಎಲ್ಲ ಜೀವ ಜಂತುಗಳು ಮೇಲೆ ಬರುತ್ತೆ. ಅದಕ್ಕೂ ಆಶ್ರಯ ಅವನೇ ಅಂತ. ಅಂದ್ರೆ ನೀ ಬದುಕಿ ನಾಟಕ ಮಾಡುವಾಗ್ಲೂ ಅವನೇ, ನಾಟಕ ಮುಗಿದಂತರನೂ ಅವನೇ. ನೀ ಎಲ್ಲಿ ಹೋಗುವನು?
ಕ್ಷಣ ಕ್ಷಣನೂ ನಿನ್ನನ್ನು ನಿಯಂತ್ರಣ ಮಾಡುವನು ಅವನೇ, ಬಟ್ ನೀ ಹೆಚ್ಚಿಗೆ ಮರೆತು ಹೋಗುವವನು ಅವನೇ. ಅದನ್ನೇ ಮರೆತು ಹೋಗ್ತೀವಿ. ಯಾಕೆ? ಅತಿ ಪರಿಚಯದಿಂದ ಏನಾಯ್ತು? ಅವನೇ ಎಲ್ಲ ಮಾಡ್ತಾ ಇದ್ದ, ಅದಕ್ಕೆ ನಾವು ಮರೆತು ಹೋಗ್ಬಿಡ್ತೀವಿ. ಸಹಜವಾಗಿ ಆಗ್ಬಿಟ್ಟದ್ದು. ದೇವರನ್ನವನು ಅತಿ ಸಹಜವಾಗಿ ಎಲ್ಲರಿಗೂ ಉಪಸ್ಥಿತವಾಗಿ ಇರುವನು, ಅದಕ್ಕಾಗಿ ಅವನು ಹೆಚ್ಚಿಗೆ ಅವನು ಮರೆತು ಹೋಗ್ಬಿಡ್ತಾರೆ. ಅರ್ಥ ಆಯ್ತು? ಯಾಕೆ ದೇವರನ್ನ ಮರೀತಾರೆ? ಹೇಗಾರು ಒಂದು ಸಲ ನಮಗ್ ಸಿಕ್ಕುವನಾಗಿದ್ರೆ ನಾವು ನೆನಪಿಡ್ತೀವಿ, ಹೌದಲ್ವಾ? ಯಾವಾಗ್ಲೂ ಇರುವುದಾಗಿದ್ರೆ ಅದೇನ್ ಬಿಡು, ಉದಾಸೀನತೆ ಬಂದ್ಬಿಡುತ್ತೆ, ಹೌದಲ್ವಾ? ಹಂಗೆ ದೇವರು ಅತಿ ಸರಳ ನೆನಪಿಸ್ಕೊಳ್ಳಕ್ಕೂ. ಯಾಕಂದ್ರೆ ಎಲ್ಲ ಕಡೆನೂ ಇದ್ದಾನೆ ಅವನೇ. ಇನ್ನು ಉಸಿರಾಟವಾಗಿ ಒಂದು 10 ಸೆಕೆಂಡ್ ಮೂಗು ಮುಚ್ಚಿ ನೋಡೋಣ, 30 ಸೆಕೆಂಡ್ ಮೂಗು ಮುಚ್ಚಿ ನೋಡೋಣ, ಹೀಗೆ ಎದ್ದೇ ಬಿಡ್ತೀರಿ, ಹೋಗೇ ಬಿಡ್ತೀರಿ. ನೀವೇನು ಉಸಿರಾಡಕತ್ತೀರಿ, ಆ ಪ್ರಾಣವಾಯು ಏನಾದ್ರು ಹೆಚ್ಚು ಕಡಿಮೆ ಆತಂದ್ರೆ ಒದ್ದಾಡಕ್ಕೆ ಚಾಲು ಆಗ್ಬಿಡ್ತದೆ. ಬ್ಯಾಸಿಗಿದಾಗ ನಮಗ್ ಬೇಜಾರು, ಈಗೇನು ಅಗರ್ ಅನಿಸುತ್ತಲ್ಲ, ಅದೇ ಬ್ಯಾಸಿಗೆ ಬಂದ್ರೆ ಉಸಿರಾಡೋದು ವಜ್ಜ ಆಗ್ಬಿಡ್ತದೆ, ಪ್ರಾಣವಾಯು ಸಂಕಟ ಆಗ್ತದೆ. ಫ್ಯಾನ್ ಹಾಕು, ಅದಾಕು, AC ಹಾಕು, ಅದಾಕು, ಪಂಖ ತಗೊಂಬ, ಯಾಕೆ ಹೇಳ್ತೀರಿ? ಯಾಕಂದ್ರೆ ಉಸಿರಾಡುವುದರಲ್ಲಿ ಪ್ರಾಣವಾಯು ಕಡಿಮೆ ಆಗ್ಬಿಡ್ತದೆ, ಬಿಸಿಯಾಗಿ ಮೇಲೆ ಹೋಗ್ಬಿಡ್ತದೆ, ಪ್ರಾಣವಾಯು ಇರಲ್ಲ. ಸ್ವಲ್ಪ ಕೆಲಸ ಮಾಡಿದ ಕೂಡ ತೇಕತ್ತೆ ಬಿಡ್ತೈತಿ, ಯಪ್ಪ ಬಹಳ ಆಯ್ತಪ್ಪ. ಹಿಂಗೆ ಅಂತಿಮವಾಗಿ ನೀನು ಏನು ಮಾಡ್ತಾ ಇಲ್ಲ, ನಿನ್ನನ್ನ ಮಾಡಕ್ ಹಸ್ತಾ ಇದ್ದಾನೆ ಅವನು. ನೀ ಉಸಿರಾಡಪ್ಪ ಅಂದ್ರೆ ನೀ ಉಸಿರಾಡ್ತಿ, ನೀ ನೋಡಪ್ಪ ಅಂದ್ರೆ ನೋಡ್ತಿ, ನೀ ಕೇಳಪ್ಪ ಅಂದ್ರೆ ನೀ ಕೇಳ್ತಿ. ಅವನು ಹೇಳಲಿಲ್ಲ ಅಂದ್ರೆ ನೀ ಏನು ಮಾಡಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ? ದೇವರನ್ನವನು ನಾ ಮಾಡುವ ಡ್ರಾಮಾ, ನಾನ್ ಮಾಡುವ ಇಚ್ಛೆಗೆ ಅವ ಹೇಳ್ತಾ ಇದ್ದಾನೆ ಮಾಡು 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 ಅನ್ನೋದಕ್ಕೆ ನೀ ಮಾಡ್ತಾ ಇದ್ರಿ. ಅವ ನೀ ಮಾಡಬೇಡ ಬಂದ್ ಅಂದ್ರೆ ನೀ ಬಂದ್ ಆಗ್ಬಿಡ್ತ. ಅದಕ್ಕೆ ಅವ ಹೇಳ್ತಾ ಇದ್ದಾನೆ, ಕೃಷ್ಣ ಇಷ್ಟೆಲ್ಲ ಇರುವಾಗ ನನಗೆ ಆಶ್ರಯ ತಗೊಳ್ಳ, ನೀ ಯಾಕೆ ನನಗೆ ಭಕ್ತಿ ಮಾಡಲ್ಲ? ನೀ ಸುಖವಾಗಿರ್ತಿ. ವಾಸ್ತವಿಕತೆಯನ್ನು ತಿಳ್ಕೊಂಡ್ರೆ ಅದೇನು? ಅದೇ ಭಕ್ತಿ. ಅರ್ಥ ಆಯ್ತು? ಸಾರಾಂಶದಲ್ಲಿ ಭಕ್ತಿ ಅಂದ್ರೆ ಏನು? ನಿಮ್ಮ ನಿಜೀಯ ಸ್ಥಿತಿಯನ್ನು ತಿಳ್ಕೊಂಡ್ಬಿಟ್ರೆ ಅದೇ ಭಕ್ತಿ. ನಿನ್ನ ಏನ್ ಪರಿಸ್ಥಿತಿಪ್ಪ, ಅದೇ ಭಕ್ತಿ. ಏನಾರ ಕಷ್ಟ ಐತಿ, ಇದು ಏನಾರ ಕಷ್ಟ ಇದೆ ಭಕ್ತಿ ಮಾಡೋದು? ಬಹಳ ಸರಳ ಇದೆ, ಏನ್ ಮಾಡೋದಿಲ್ಲ. ಹೌದಪ್ಪ ಒಪ್ಕೊಂಡ್ಬಿಡೋದು, ಸರಳ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.